ನೋಡಿ ಟೈಟ್ ಮಾಡ್ಕೊತ ಹೋಗಾರಿ ಪರವಾಗಿಲ್ಲ. ಯಾವ್ದು ಈಗ ಇದನ್ನ ಏನು ಮಾಡಕ್ಕಾಗಲ್ಲ ಇವನ್ನೆಲ್ಲ ಅಲ್ವಾ? ಇವನ್ ಏನ್ ಮಾಡಕ್ಕಾಗತ್ತೆ ಹೇಳಿ? ಏನ್ ಮಾಡಕ್ಕಾಗಲ್ಲ ಅಲ್ವಾ? ಏನ್ರಿ ಅಲ್ವಪ್ಪ? ಇದು ಯಾರ್ದಿದು? ಇದು ಬೇರೆ. ಹಾ ಹಿಂಗಿದೆ ಸರಲ್ವಾ? ಹಿಂಗೈತಲ್ಲ? ಹಾ ಹಿಂಗೆ ಹಿಂಗಿಲ್ಲ ಹಿಂಗೈತೆ. ಬರ್ತಾ ಬರ್ತಿ ಕಟ್ ಆಗೈತೆ ಹಿಂಗೆಲ್ಲ. ಆದ್ರೆ ಈ ಜಮೀನು ನನ್ನ ಜಮೀನು ಕೂಡಿರ ಏನ್ ಪ್ರಾಬ್ಲಮ್ ಅದನೋ? ಅಲ್ಲ ಈಗ ಯಾವ ಊರಿದು? ತುಂಗಡಿ ತುಂಗಳ. ಯಾವ ಡಿಸ್ಟ್ರಿಕ್ಟ್ ಇದು? ಬಾಲ್ಕೋಟ್ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕು. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕಾ? ಅದು ಓಕೆ, ಕರೆಕ್ಟ್ ಐತಲ್ಲ? ಇದು ಸ್ಟ್ರೈಟ್ ಆಗೈತಲ್ಲ? ಇದು ಸ್ಟ್ರೈಟ್ ಆಗಿದೆ. ಸರಿ. ಆದ್ರೆ ಏನ ನನ್ನ ಜಮೀನು ಮುಂದ್ ಕಡೆ ಅದ. ಇಲ್ಲಿ ನೋಡಿ, ಅದು ಅದಿರ್ಲಿ, ನಿಮ್ ಜಮೀನ್ ಕೈ ಬಿಟ್ಬಿಡಿ. ಈಗ ನಿಮ್ ಜಮೀನ್ ಕೈ ಬಿಟ್ಬಿಡಿ, ಅದ್ರ ತೊಂದ್ರೆ ಅಲ್ಲ ಈಗ. ಓಕೆನಾ? ಈಗ ಈ ಜಮೀನಲ್ಲಿ ಬೆಳೆ ಬರ್ತಾ ಇಲ್ಲ. ಅಕಸ್ಮಾತ್ ಒಂದು ಇದನ್ನ ಹೆಂಗಂದ್ರೆ ಕೆಲವೊಮ್ಮೆ ಕೆಲವಾರು ಸೈಟ್ಗಳನ್ನ ಮಾಡ್ಕೊಳ್ತೀವಿ ನಾವು. ಕೆಲವಾರು ಸೈಟ್ ತಗೊಳ್ತೀವಿ. ಆ ಸೈಟ್ ತಗೊಂಡಾಗ ಕೂಡ ಅದ್ರ ಎಫೆಕ್ಟ್ ಆ ಮನೆಗೆ ಇರುತ್ತೆ. ಆದ್ಮೇಲೆ ಕೆಲವರು ಜಮೀನು ಚೆನ್ನಾಗಿ ಬೆಳಿತಿರ್ತೀವಿ, ಪಕ್ಕದಲ್ಲಿ ಜಮೀನು ತಗೊಂಡಾಗ ಏನೋ ಒಂದು ಸಮಸ್ಯೆ ಆಗುತ್ತೆ, ಏನೋ ಒಂದು ಆಗಿರ್ತದೆ. ಅದಕ್ಕೆ ಯಾಕಂದ್ರೆ ಮತ್ತೆ ಇನ್ನೊಂದು ಬೆಳೆ ಚೆನ್ನಾಗಿ ಬರುತ್ತಿಲ್ಲಿ ನೋಡೋದಕ್ಕೆ ನಾನು ಹೇಳ್ತೀನಿ, ಆಮೇಲೆ ಉತ್ತರ ಹೇಳಿ. ನೋಡೋದಕ್ಕೆ ಪರವಾಗಿಲ್ಲಪ್ಪ ಚೆನ್ನಾಗಂತ ಬಂದ್ರೂ ಕೂಡ ಕಷ್ಟಪಟ್ಟು ಮಾಡಿದಾಗ ಲಾಸ್ಟ್ ಏನೋ ಒಂದು ಸಮಸ್ಯೆ ದುಡ್ಡು ಬರಲ್ಲ ಅಲ್ವಾ? ಕರೆಕ್ಟ್ ಅಲ್ವಾ? ಎಷ್ಟು ಅಂತ ಮಾಡ್ಕೊಂಡಿದ್ದನ್ನ? ಇದು 4 ವರ್ಷ ಆಯ್ತು. 4 ವರ್ಷ ಆಯ್ತು. 4 ವರ್ಷದಿಂದ ಲಾಸ್ ನಡೀತಾ ಹೊರತು ಲಾಭ ನಡೆಯಲ್ಲ ಇದು ಅಲ್ವಾ? ಮೊದ್ಲು ತೋರಿಸ್ಬೇಕಲ್ವ ನನಗೆ ಅದು? ಅವತ್ತಲ್ಲಿ ಬಂದಾಗ ಇದನ್ನ ಮಾತಾಡಿದ್ವಿ, ಹಾಗೆ ಹೋಗ್ಬಿಟ್ಟು ನಾವು. ಆಮೇಲೆ ನನಗೆ ಇದು ಅಂದಾಜಿಲ್ಲ ಇದು. ಸರಿ, ಒಂದ್ ಕೆಲಸ ಮಾಡಿ, ನೀವೇನು ಮಾಡೋದ್ ಬೇಡ. ಇದನ್ನ ಇಲ್ಲಿಂದ ಇಲ್ಲಿ ಏನಿದೆಯೋ ಇದೊಂದು ಪಾಯಿಂಟ್ ಮಾಡ್ಕೊಳ್ಳಿ. ಗಿಡ ಇಟ್ಕೊಂಡ್ಬಿಡಿ. ಗಿಡ ಇಟ್ಕೊಂಡು ಈ ಕೊನೆ ಇದೆಯಲ್ಲ, ನಿಮ್ ಲಾಸ್ಟ್ ಬಾರ್ಡರ್ ಇದೆಯಲ್ಲ, ಅಮೂಲೆ, ಆ ಬಾರ್ಡರ್ಗೆ ಏನ್ ಮಾಡ್ತೀರ ಅಂದ್ರೆ ಇಲ್ಲಿಂದ ಸ್ಟ್ರೈಟ್ ಆಗಿ ಒಂದು ದಾರ ಎಳೆದು ಬಿಡ್ರಿ. ಅಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಆಗಿ ಒಂದು ದಾರ ಎಳೆದಿ. ಸುಮ್ಮನೆ ದಾರ ಎಳೆದು ಕಂಪ್ಲೀಟ್ ಈ ಬದ ಅಂತೀವಲ್ವಾ, ಏನಂತ ನಿಮ್ಮ ಭಾಷೆಯಲ್ಲಿ ಬದು ಅಂತಿರಲ್ಲ, ಬದು. ಸ್ವಲ್ಪ ನನಗೇನು ಗೊತ್ತಾ, ಬದು ಟೈಪು ಸ್ವಲ್ಪ ಇಲ್ಲೇ ಮಣ್ಣೆ ಸ್ವಲ್ಪ ದಬ್ಬಿಸಿ ಸುಮ್ಮನೆ ಬದು ಟೈಪ್ ಕರೆಕ್ಟ್ ಆಗಿ. ಮತ್ತೆ ಯಾವುದೇ ಕಾರಣಕ್ಕೂ ಹಾವಾಗದ್ ಬೇಡ. ನಾನು ಹೇಳೋದು, ಇಲ್ಲಿ ಒಂದು ಹೊಡ್ಕೊಳೋದು, ಆ ಮೂಲೆ ಕರೆಕ್ಟ್ ಆಗಿ ಎರಡು ಸೇರ್ಕೊಳ್ತಾವಲ್ವ, ಆ ಮೂಲೆಗೆ ಹೊಡ್ಕೊಂಡು ಇಲ್ಲಿ ಆ ಮೂಲೆಗೆ ಕರೆಕ್ಟ್ ಒಂದು ಬದು ಹಾಕ್ಸಿ. ಸುಮ್ಮನೆ ಈ ಮಣ್ಣನ್ನು ತಗೋಬೇಡಿ, ಈ ಮಣ್ಣು ವೇಸ್ಟ್ ಅಲ್ಲ ಇದು. ಸುಮ್ಮನೆ ತಗೊಂಡು ದಬ್ಬಿಸಿ, ಹಿಂಗೆ ದಬ್ಬಿಸ್ಕೊಂಡ್ರೆ ಕರೆಕ್ಟ್ ಹಿಂಗೆ ಇರ್ಲಿ. ಅಕಸ್ಮಾತ್ ಹಾಕ್ಬೇಕಾದ್ರೆ ಹಿಂಗಾದ್ರೆ ಅದನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ. ಅದನ್ನ ಮತ್ತೆ ಹಾಗಂತ ಈಗ ಹೋಗುತ್ತೆ ನಾನು ಮಾಡೋದೀಗ. ಏನ್ ಅನ್ಕೋಬೇಡಿ. ಅದನ್ನ ಸ್ವಲ್ಪ ಒಂದಿಷ್ಟತ್ರ ಅಷ್ಟೇ, ಒಂದಿಷ್ಟತ್ರ ಬದು ಹಾಕ್ಸ್ಕೊಳ್ಳಿ. ಮತ್ತೆ ಒಂದು ಬದು ಹಾಕ್ಸಿದ ಮೇಲೆ ಯಾವುದೇ ಕಾರಣಕ್ಕೂ ಬರ್ತಾ ಜಾಸ್ತಿ ಜಾಗ ಉಳಿತಿಯಲ್ಲ ಸ್ವಲ್ಪ, ಇಲ್ಲಿ ಬೆಳೆ ಇಡೋದು ಏನು ಮಾಡಬೇಡಿ. ಕೈ ಬಿಡಿ ಇದನ್ನ ಕೈ ಬಿಡಿ, ಏನಾಗಲ್ಲ. ಕೈ ಬಿಡಿ. ಯಾಕೆಂತಂದ್ರೆ ನನ್ನ ತೋಟದಲ್ಲೂ ಅಷ್ಟೇ ಮಾಡಿರೋದು. ನಾನು ಕಾಲಗಾರ ಕೈ ಬಿಟ್ಟಿದ್ದೀನಿ. ಅವಾಗಲಿಂದ ಊಟ ಮಾಡ್ತಿರೋದು ನನ್ನ ತೋಟದಲ್ಲಿ ಅಲ್ವಾ? ಹಾಗಾಗಿ ಇದು ಪ್ರಯತ್ನ ಮಾಡಿ, ಗೊತ್ತಾಗತ್ತೆ ನಿಮಗೆ. ಅಲ್ಲಿಂದ ಇಲ್ಲಿವರೆಗೂ ಒಂದು ದಾರ ಕಟ್ಬಿಟ್ಟು ಸ್ವಲ್ಪ ಬದ ಮಾಡಿ ಅಷ್ಟೇ. ಫೆನ್ಸಿಂಗ್ ಏನ್ ಮಾಡಕ್ಕೇನು ಬೇರೆ ಹೊಲಗಳಲ್ವಾ, ಮಾಡಕ್ ಆಗಲ್ಲ ಇವೆಲ್ಲ. ಸ್ವಲ್ಪ ಫೆನ್ಸಿಂಗ್ ಮಾಡೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ಬದ ಹಾಕ್ಬಿಟ್ಟು ಇಲ್ಲಿಂದ ಸುಮ್ನೆ ಯಾತ್ರದ ಏನು ಮಾಡಬೇಡಿ, ಬೇಸಾಯ ಕೂಡ ಮಾಡಬೇಡಿ. ಅದನ್ನ ಬೀಳ್ಬಿಡಿ, ಅದನ್ನ ಸುಮ್ನೆ ಇಷ್ಟು ಮಾತ್ರ ಮಾಡಿ ಅಷ್ಟೇ. ಓಕೆ, ಬೆಳೆ ಬರುತ್ತೆ ನೋಡಿ. ಬನ್ನಿ ಸರ್. ನೆಕ್ಸ್ಟ್ ಅಲ್ಲಿ ನನ್ನ ಬಾವಿ ನೀರ ಇದಕ್ಕೆ ಉಪಯೋಗ ಮಾಡಿ, ಏನ್ ತಪ್ಪೇನಿದೆ. ಬಟ್ ಇದನ್ನ ಮಾಡ್ಕೊಂಡು ಮಾಡಿ. ಮತ್ತೆ ಇದ ಬೆಳೆ ಇದೆಯಲ್ಲ, ಇದು ಎಷ್ಟು ಲಾಭ ಇದ್ದಿದ್ದು, ಯಾತ್ರದ ಇದು ಏನು ಇಲ್ಲ ಇದ್ರಲ್ಲಿ. ಸ್ವಲ್ಪ ಒಂದು ನನಗೆ ತಿಳಿದ್ ನಾನು ನಿಮ್ಗೆ ವಿಡಿಯೋ ನೋಡಿ ಹೇಳ್ತೀನಿ. ಇದು ಕಟ್ ಆಯ್ತು, ನಂದು ಬೆಳಿತಲ್ಲ, ಈಶಾನ್ಯ ಕಟ್ ಆಯ್ತು, ಇದು ಪ್ರಾಬ್ಲಮ್ ಆಗ್ಬೋದು. ನಾ ಏನ್ ಮಾಡೀನಿ, ಇಲ್ಲಿ ಸೆಂಟರ್ದಾಗ ಒಬ್ಬರಿಗೆ ಬೇರೆದವ್ರು ಕೊಟ್ಟ, ನಾ ಆ ಕಡೆ ಕುಲ್ಲಾನೆಲ್ಲ ಇಟ್ಟಿವಲ್ಲ, ಅದನ್ನಷ್ಟ ನಾ ಯೂಸ್ ಮಾಡತ್ತೀನಿ. ಈಗ ಒಂದ್ ವರ್ಷ ಆಯ್ತು. ಅಂದ್ರೆ ಈ ಕಡೆದಿಂದ ಈ ಕಡೆ ನಾ ಹಾಯ್ಬಾರ್ದು ಅಂತ ಹೇಳಿ. ಹಂಗೇನಿಲ್ಲ ಅದ್ರಲ್ಲ, ಅದಕ್ಕಿಂತ ತಲೆಕೆಡ್ಸ್ಕೊಬೇಡಿ. ಆದ್ರೆ ಅವರ ಸ್ವಂತ ಪ್ಲಾಟ್ಗಳಾಗಿ ಸ್ವಂತ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ಆ ಕನ್ಸ್ಟ್ರಕ್ಷನ್ ಇದಾಗತ್ತೆ, ತೊಂದ್ರೆ ಏನಿಲ್ಲ. ಇಲ್ಲಿಂದ ಕಂಪ್ಲೀಟ್ ಬದು ಹಾಕೊಳ್ಳಿ ಸುಮ್ಮನೆ. ಸರಿನಾ? ಆಕಸ್ಮಿಕ ಈಗ ನೀವು ಇದು ಮಾಡ್ತಾ ಇಲ್ಲ, ಇದು ಪ್ಲಾಟ್ ಮಾಡ್ತೀರ ಅಂತ ತಿಳ್ಕೊಳ್ಳಿ. ಈ ಪ್ಲಾಟ್ ಮಾಡ್ತಿಲ್ಲ ಅಲ್ವಾ? ಇಲ್ಲ ಮಾಡ್ತಾ ಇಲ್ಲ. ಮತ್ತೆ ಹೆಂಗ್ ಮಾಡೋದು? ಈಗ ನಾ ಅದಷ್ಟ ಯೂಸ್ ಮಾಡ. ಇವನ್ ಕೆಲಸ ಮಾಡಿ, ಇಲ್ಲಿಂದ ಸ್ಟ್ರೈಟ್ ಕಟ್ಟಿ ಸುಮ್ಮನೆ ಆ ಮೂಲಿಗೆ ಕಟ್ಟಿದಾಗ ಏನಾಗತ್ತೆ, ಎಲ್ಲಿ ಆ ಪ್ಲಾಟ್ನಾಗ ಎಲ್ಲಿ ಬರುತ್ತೋ ಅಲ್ಲಿ ಮಾತ್ರ ಸ್ಟ್ರೈಟ್ ಇದ್ ಮಾಡ್ಕೊಳ್ಳಿ. ಇದೇನ್ ಬೇಡ, ಇದನ್ನ ಯಾವತ್ತು ಮಾಡ್ಕೊಳ್ತಿರೋ ಆವತ್ತು ಇದನ್ನ ಬದು ಹಾಕೊಳ್ಳಿ. ಸರಿ. ಈಗ ನಾ ಅಷ್ಟ ಅದನ್ನ ಮಾಡ್ಕೋತೀನಿ ಅಂದ್ರೆ ಅದನ್ನ ಅಷ್ಟ ಮಾಡ್ಕೊಂಡ್ಬಿಡ್ತೀನಿ. ಈಗ ನಾವು ಅದಷ್ಟೇ ಮಾಡ್ತಿದ್ದೀರಾ? ಅದಷ್ಟೇ ಮಾಡ್ತಿದ್ರೆ ಮತ್ತೆ ಜಾಸ್ತಿ ಮಾಡ್ಬೇಡಿ ಅದನ್ನೇನು. ಯಾಕಂದ್ರೆ ಈ ಕಡೆ ಬುಧ ಇಲ್ಲ, ಸ್ವಲ್ಪ ಮಾಡಿ ಅಷ್ಟೇ, ಜಾಸ್ತಿ ಮಾಡ್ಬಿಡಿ. ಈ ಕಡೆ ಯಾವ್ದು ಬೆಳೆ ಇಡ್ಬೇಡಿ. 6 ತಿಂಗಳು ರಿಸಲ್ಟ್ ಬರೋದು ಗೊತ್ತಾಗುತ್ತೆ. ಸರಿನಾ?